ಲವ್ ಓಟಿಪಿ ಇದು ಅನೀಶ್ ನಟಿಸಿ ನಿರ್ದೇಶಿಸಿರುವ ಚಿತ್ರ. ಮೊದಲಾರ್ಧದಿಂದಲೇ ಎಂಟರ್ಟೈನ್ಮೆಂಟ್ ಡೋಸ್ಫುಲ್ ಇತ್ತು ಮತ್ತು ಕಾಮಿಡಿ ಸೀನ್ಗಳು ಬಹಳಷ್ಟು ಕ್ಲಿಕ್ ಆಯ್ತು. ಡೈರೆಕ್ಟರ್ ಆಗಿ ಅನೀಶ್ ತುಂಬಾ ಎಕ್ಸೆಲ್ ಮಾಡಿದ್ದಾರೆ. ವಿಶೇಷವಾಗಿ ಸಿಚುವೇಶನಲ್ ಹ್ಯೂಮರ್ ಬರೆಯೋದು ಅವರ ಸ್ಟ್ರಾಂಗ್ ಪಾಯಿಂಟ್ ಅನ್ನೋದನ್ನ ಈ ಚಿತ್ರ ಸಾಬೀತುಪಡಿಸುತ್ತದೆ. ಎಲ್ಲಾ ಕಲಾವಿದರ ಅಭಿನಯ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೂಪರ್, ಸಾಂಗ್ಸ್ ಆವರೇಜ್ ಆಗಿದೆ. ಅನೀಶ್ ಈ ಚಿತ್ರದಲ್ಲಿ ರೈಟರ್ ಕೂಡ ಆಗಿದ್ದಾರೆ. ಅವರು ರಿಲೇಟಬಲ್ ಕಥೆಯನ್ನ ಹಿಡಿದು ಅದರಲ್ಲಿ ಲವ್ ಕಾಮಿಡಿ ಮಿಕ್ಸ್ ಮಾಡಿ ಎಂಟರ್ಟೈನಿಂಗ್ ರೀತಿಯಲ್ಲಿ ತೋರಿಸಿದ್ದಾರೆ. ಜಾನರ್ ವೈಸ್ ಇದು ಪ್ಯಾರ್ ಕಾ ಪಂಚ್ನಾಮಾ ತರಹದ ಸಿನಿಮಾ. ಚಿತ್ರದ ಕಥೆ: ಅಕ್ಷಯ್ನ ತಂದೆ ಶಂಕರ್ ಸ್ಟ್ರಿಕ್ಟ್ ಪೊಲೀಸ್, ತಾಯಿ ತುಂಬಾ ಕೇರ್ ಮಾಡುವವಳು. ಈ ಎಲ್ಲದರ ಮಧ್ಯೆ ಸನಾ ಎಂಬ ಹುಡುಗಿ ಅವನ ಜೀವನಕ್ಕೆ ಬಂದು ಸಂಪೂರ್ಣ ಗೊಂದಲ ಸೃಷ್ಟಿಸುತ್ತಾಳೆ. ಪ್ರೀತಿಯ ಹೆಸರಿನಲ್ಲಿ ಅಕ್ಷಯ್ ಟ್ರ್ಯಾಪ್ ಆಗುತ್ತಾನೆ. ಇದೇ ವೇಳೆಗೆ ನಕ್ಷತ್ರ ಅವನ ಜೀವನಕ್ಕೆ ಎಂಟ್ರಿ ಕೊಡುತ್ತಾಳೆ. ಅವಳು ಸನಾಗೆ ಸಂಪೂರ್ಣ ವಿರೋಧಿ ಸ್ವಭಾವದ ಹುಡುಗಿ. ನಂತರ ಕಥೆ ಹೇಗೆ ತಿರುಗುತೆಗೊಳ್ಳುತ್ತೆ ತಿಳಿಯಲು ನೀವು ಸಿನಿಮಾ ನೋಡಬೇಕು. ಪರ್ಫಾರ್ಮೆನ್ಸ್ಗಳಲ್ಲಿ ಅನೀಶ್ ಬಿಲೀವಬಲ್ ಆಗಿದ್ದಾರೆ. ಲಾಫ್ಟರ್ ಮತ್ತು ಸ್ಯಾಡ್ನೆಸ್ ಎರಡನ್ನೂ ಬ್ಯಾಲೆನ್ಸ್ ಮಾಡಿದ್ದಾರೆ. ಜಾಹ್ನವಿ ಅವರ ನಟನೆ ಉತ್ತಮವಾಗಿದೆ. ರಾಜೀವ್ ಕನಕಾಲ ತಂದೆಯ ಪಾತ್ರದಲ್ಲಿ ಡೆಪ್ತ್ ತೋರಿಸಿದ್ದಾರೆ. ನಟ್ಯ ಅವರ ಕಾಮಿಡಿ ಟೈಮಿಂಗ್ ತುಂಬಾ ನ್ಯಾಚುರಲ್ ಆಗಿ ಮೂಡಿಬಂದಿದೆ. ಸ್ವರೂಪಿಣಿ ಸನಾ ಪಾತ್ರದಲ್ಲಿ ಟಾಕ್ಸಿಸಿಟಿ ಮತ್ತು ಸಫೋಕೇಶನ್ ಎರಡನ್ನೂ ಪರಿಪೂರ್ಣವಾಗಿ ತೋರಿಸಿದ್ದಾರೆ. ಆದರೆ ಚಿತ್ರಕ್ಕಿರುವ ಕೆಲವು ಡ್ರಾಬ್ಯಾಕ್ಸ್ ಅಂದರೆ ಟೆಕ್ನಿಕಲಿ ಸಿನಿಮಾ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಸ್ಕ್ರೀನ್ ಪ್ಲೇ ಕೆಲವೆಡೆ ಓವರ್ಡನ್ ಅನಿಸುತ್ತದೆ. ಡೈಲಾಗ್ಸ್ ಸ್ವಲ್ಪ ಪ್ರಿಡಿಕ್ಟಬಲ್ ಆಗಿವೆ. ಎಡಿಟಿಂಗ್ ವೀಕ್ ಆಗಿದೆ. ಆದ್ರೂ ಎಂಟರ್ಟೈನ್ಮೆಂಟ್ ಮತ್ತು ಮೆಸೇಜ್ ಬ್ಯಾಲೆನ್ಸ್ ಮಾಡಲು ಪ್ರಯತ್ನ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಕ್ರಿಸ್ಪ್ ಆಗಿದ್ದರೆ ಕಿಕ್ ಡಬಲ್ ಆಗುತ್ತಿತ್ತು. ಅನೀಶ್ ಅವರು 2021ರಲ್ಲಿ ರಾಮಾರ್ಜುನ, 2022ರಲ್ಲಿ ಬೆಂಕಿ, 2023ರಲ್ಲಿ ಮಾಯಾನಗರಿ ಎಂಬ 3 ಕಮರ್ಷಿಯಲ್ ಮೂವೀಸ್ ಫ್ಲಾಪ್ ಆದ ಬಳಿಕ ಅವರು ದಿಕ್ಕು ಬದಲಾಯಿಸಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಕಡೆ ತಿರುಗಿದರು. 2024ರ ಆರಾಮ್ ಅರವಿಂದ್ ಸ್ವಾಮಿ ಚಿತ್ರಕ್ಕೆ ಒಳ್ಳೆಯ ರಿವ್ಯೂಗಳು ಬಂದವು. 2025ರ ಫಾರೆಸ್ಟ್ ಮಲ್ಟಿಸ್ಟಾರ್ ಮೂವಿ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಿದ ನಂತರ ಈಗ ಲವ್ ಓಟಿಪಿ ಮೂಲಕ ಮತ್ತೆ ಕಂಟೆಂಟ್ ಸಿನಿಮಾಗಳಿಗೆ ಬಲವಾಗಿ ಹಿಂತಿರುಗಿದ್ದಾರೆ. ಇದು ಅವರ ಕಮ್ಬ್ಯಾಕ್ ಸಿನಿಮಾ ಎನ್ನಬಹುದು ಮತ್ತು ಹಿಟಾಗಲು ಬೇಕಾದ ಎಲ್ಲಾ ಎಲಿಮೆಂಟ್ಗಳು ಚಿತ್ರದಲ್ಲಿವೆ. ಒಟ್ಟಿನಲ್ಲಿ ಲವ್ ಓಟಿಪಿ ಒಂದು ಫೀಲ್ ಗುಡ್, ಲೈಟ್ ಹಾರ್ಟೆಡ್ ಎಂಟರ್ಟೈನರ್. ನನ್ನ ರೇಟಿಂಗ್ 3.5 ಔಟ್ ಆಫ್ 5 ಸ್ಟಾರ್ಸ್. ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ, ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.